ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆ BBMP ನಲ್ಲಿ ಏನ್ ಪ್ರಾಪರ್ಟೀಸ್ ಇದೆ, ಸೊ ಅದರದ್ದೇನ್ ಡಿಜಿಟಲ್ ಖಾತಾ ರಿಲೇಟೆಡ್ ಹೊಸದಾಗಿ ಒಂದು ಅಪ್ಡೇಟ್ ಅನ್ನ ಬಂದಿದೆ. ಸೊ ಏನ್ ಅಪ್ಡೇಟ್ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ರೆಡಿ ನಾನು 3 ವಿಡಿಯೋಸ್ ಮಾಡಿದ್ದೀನಿ ಡಿಜಿಟಲ್ ಖಾತಾ ರಿಲೇಟೆಡ್. ನೀವು ಇನ್ನೂ ಕೂಡ ನೋಡಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ಸೊ ಇದೇನ್ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಇದೆಯಲ್ಲ, ಇದು ಫೇಸ್ಬುಕ್ ಪೇಜ್ ಏನ್ BBMP ಇದೆಯಲ್ಲ ಅಲ್ಲಿ ಇದು ಶೇರ್ ಮಾಡಿದ್ದಾರೆ. ಸೊ ಇದೇನ್ ಎರಡು ಸರ್ಕ್ಯುಲರ್ ಅಥವಾ ಎರಡು ಪ್ರೆಸ್ ನೋಟ್ ಅನ್ನ ಶೇರ್ ಮಾಡಿದ್ದಾರೆ. ಸೊ ಇದು ಡಿಜಿಟಲ್ ಖಾತಾ ರಿಲೇಟೆಡ್ ಅಂತ ಅನ್ಬೋದು. ಎರಡೂ ಕೂಡ ನಿಮಗೆ ಸಪರೇಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನ್ ಪಾಯಿಂಟ್ಸ್ ಇನ್ಕ್ಲೂಡ್ ಇದೆ ಅಂತ. ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ. ಓಕೆ, ಸೊ ಫಸ್ಟ್ ಇನ್ಫಾರ್ಮೇಶನ್ ಅಥವಾ ಫಸ್ಟ್ ಸರ್ಕ್ಯುಲರ್ ನಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ, ಏನ್ ಪಾಯಿಂಟ್ಸ್ ಇದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡಬಹುದು, ಫಸ್ಟ್ 30th ಸೆಪ್ಟೆಂಬರ್ ಗೆ ಇದು ಶೇರ್ ಮಾಡಿದ್ದಾರೆ. ಸೊ ಇದು ಫೇಸ್ಲೆಸ್ ಕಾಂಟ್ಯಾಕ್ಟ್ಲೆಸ್ ಆನ್ಲೈನ್ BBMP ಈ ಖಾತಾ ಏನ್ ಇಶ್ಯೂ ಮಾಡ್ತಾ ಇದೀವಿ ಅದು ರಿಲೇಟೆಡ್ ಇದು ಇದೆ ಅಂತ ಇಲ್ಲಿ ಬರ್ದಿದೆ. ಸೊ ಫಸ್ಟ್ ಪಾಯಿಂಟ್ ನಲ್ಲಿ ನೀವು ನೋಡಬಹುದು ಡ್ರಾಫ್ಟ್ ಈ ಖಾತಾ. ಈಗ ಡ್ರಾಫ್ಟ್ ಈ ಖಾತಾ ಅರ್ಥ ಏನು ಅಂತಂದ್ರೆ, ಇದೇನ್ ಖಾತಾ ಇದೆಯಲ್ಲ ಇದು ಆಕ್ಚುಲಿ ಫೈನಲ್ ಅಲ್ಲ, ಇದರಲ್ಲಿ ಕರೆಕ್ಷನ್ಸ್ ಕೂಡ ಇನ್ನೂ ಆಗ್ಬೇಕು. ಸೊ ಅದಕ್ಕೆ ಡ್ರಾಫ್ಟ್ ಈ ಖಾತಾ ಅಂತ ಕರಿತೀವಿ. ಸೊ ಡ್ರಾಫ್ಟ್ ಈ ಖಾತಾ ನಾವು 21 ಲಕ್ಷ ಪ್ರಾಪರ್ಟೀಸ್ ವೆಬ್ಸೈಟ್ ಮೇಲೆ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಅಂಡ್ ನಿಮ್ಗೆ ಇನ್ನೂ ಕೂಡ ನಿಮ್ದು ಡಿಜಿಟಲ್ ಖಾತಾ ಕಾಣಿಸ್ತಾ ಇಲ್ಲ ಅಂತಂದ್ರೆ ಕೆಲವು ದಿನ ವೇಟ್ ಮಾಡಿ. ಯಾಕಂತಂದ್ರೆ 1 ಲಕ್ಷ ಪ್ರಾಪರ್ಟೀಸ್ ಡಿಜಿಟಲ್ ಖಾತಾ ಇನ್ನೂ ಕೂಡ ನಾವು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಅದು ಕೂಡ ನಾವು ರಿಲೀಸ್ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ ಫಸ್ಟ್ ಪಾಯಿಂಟ್ ನಲ್ಲಿ. ಸೊ ಇಲ್ಲಿ ಸೆಕೆಂಡ್ ಪಾಯಿಂಟ್ ನೀವು ನೋಡಬಹುದು, ಈಗ ಯಾರು ಬೇಕವರು ಡ್ರಾಫ್ಟ್ ಈ ಖಾತಾ ಏನಿದೆಯಲ್ಲ ಅದು PDF ನಲ್ಲಿ ನಾವು ಡೌನ್ಲೋಡ್ ಮಾಡಬಹುದು. ಈಗ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಅದು ಕೂಡ ನಾವು ಮಾಡಬಹುದು. ಅದಕ್ಕೆ ಅಡಿಷನಲ್ ಇನ್ಫಾರ್ಮೇಶನ್ ಶೇರ್ ಮಾಡಬೇಕಾಗುತ್ತೆ. ಅಡಿಷನಲ್ ಇನ್ಫಾರ್ಮೇಶನ್ ಅಥವಾ ಅಡಿಷನಲ್ ಡಾಕ್ಯುಮೆಂಟ್ಸ್ ಯಾವ್ಯಾವು ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ, ನೆಕ್ಸ್ಟ್ ಏನ್ ಸರ್ಕ್ಯುಲರ್ ಹೇಳ್ತೀನಲ್ಲ ಸೊ ಅದರಲ್ಲಿ ಡೀಟೇಲ್ ಆಗಿ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಕರೆಕ್ಷನ್ಸ್ ಮಾಡಬೇಕು, ಅಡಿಷನಲ್ ಇನ್ಫಾರ್ಮೇಶನ್ ನಾವು ಕೊಡ್ಲೇಬೇಕಾಗುತ್ತೆ. ಸೊ ಅಡಿಷನಲ್ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡಿದ ನಂತರ ಫೈನಲ್ ಈ ಖಾತಾ ಕೂಡ ಆನ್ಲೈನ್ ಮುಖಾಂತರ ನಾವು ಡೌನ್ಲೋಡ್ ಮಾಡಬಹುದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನಲ್ಲಿ ಯಾರಿಗಾದ್ರೂ ಏನಾದ್ರೂ ಅಬ್ಜೆಕ್ಷನ್ಸ್ ಇದ್ರೆ ಫೈನಲ್ ಈ ಖಾತಾ ಇಶ್ಯೂ ಮಾಡಬೇಡಿ ಅಂತ ಹೇಳ್ಬೋದು. ಡ್ರಾಫ್ಟ್ ಈ ಖಾತಾ ಇಶ್ಯೂ ಮಾಡಿದ್ದು 7 ಡೇಸ್ ಒಳಗಡೆ ನಾವು ಅಬ್ಜೆಕ್ಷನ್ ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ನಲ್ಲಿ ನೀವು ನೋಡಬಹುದು, ನಾವೇನ್ ಅಪ್ಲೋಡ್ ಮಾಡ್ತೀವಿ ಇನ್ಫಾರ್ಮೇಶನ್, ಆ ಇನ್ಫಾರ್ಮೇಶನ್ ನಲ್ಲಿ ಏನಾದ್ರೂ ಮಿಸ್ ಮ್ಯಾಚ್ ಇದ್ರೆ ಅಥವಾ ಇನ್ಕರೆಕ್ಟ್ ಇನ್ಫಾರ್ಮೇಶನ್ ಇದ್ರೆ ಅಥವಾ ಯಾರಾದ್ರೂ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಫೈನಲ್ ಈ ಖಾತಾ ಇಶ್ಯೂ ಮಾಡಬೇಡಿ ಅಂತ, ಆ ಕೇಸ್ ನಲ್ಲಿ ARO ಆಫೀಸ್ ಅಂತಂದ್ರೆ ಅಸಿಸ್ಟೆಂಟ್ ರೆವೆನ್ಯೂ ಆಫೀಸ್ ಅಂದ್ರೆ BBMP ಆಫೀಸಿಗೆ ಹೋಗ್ಬಿಟ್ಟು ಅಲ್ಲಿ ಡಿಸ್ಕಷನ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನಲ್ಲಿ ನೀವು ನೋಡಬಹುದು, ಸೊ ಫೈನಲ್ ಈ ಖಾತಾ ನಾವು ಇಶ್ಯೂ ಮಾಡ್ತೀವಿ ಆನ್ಲೈನ್ ಮುಖಾಂತರ, ಫೇಸ್ಲೆಸ್ ಅಥವಾ ಕಾಂಟ್ಯಾಕ್ಟ್ಲೆಸ್ ಸಿಸ್ಟಮ್ ಮುಖಾಂತರ. ಸೊ ಸಿಟಿಸನ್ ಅಂತಂದ್ರೆ ನಾವು ಎಲ್ಲಾ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡಿದ ನಂತರ ಅದೇನ್ ಇನ್ಫಾರ್ಮೇಶನ್ ಇದೆಯಲ್ಲ ಅದೆಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಇರಬೇಕು, ಅದು ವ್ಯಾಲಿಡೇಟ್ ಆಗುತ್ತೆ, ನಂತರ ನಾವು PDF ನಲ್ಲಿ ಫೈನಲ್ ಈ ಖಾತಾ ಡೌನ್ಲೋಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನಲ್ಲಿ ಆನ್ಲೈನ್ ಫೈನಲ್ ಈ ಖಾತಾ ಏನ್ ಇಶ್ಯೂ ಆಗುತ್ತೆ, ನಾವೇನ್ ಡೌನ್ಲೋಡ್ ಮಾಡ್ಕೋತೀವಿ, ಆದ ನಂತರ ನಿಮ್ಗೆ ಪ್ರಾಪರ್ಟಿ ಸೇಲ್ ಮಾಡೋದಿದೆ ಅಥವಾ ಟ್ರಾನ್ಸಾಕ್ಷನ್ ಮಾಡೋದಿದೆ. ಟ್ರಾನ್ಸಾಕ್ಷನ್ ಅಂತಂದ್ರೆ ಪ್ರಾಪರ್ಟಿ ಮೇಲೆ ಲೋನ್ ತಗೊಂಬೋದಿದೆ ಅಥವಾ ಪ್ರಾಪರ್ಟಿ ಡಿವೈಡ್ ಮಾಡ್ತಾ ಇದ್ದೀರಿ ಅಥವಾ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀರಿ ಅಂತಂದ್ರೆ ಒನ್ ಟೈಮ್ ಮೆಜರ್ ಅಂತಂದ್ರೆ ಒಂದ್ ಸರ್ತಿ ನೀವು ARO ಆಫೀಸ್ ಅಸಿಸ್ಟೆಂಟ್ ರೆವೆನ್ಯೂ ಆಫೀಸಿಗೆ ಹೋಗ್ಬಿಟ್ಟು ನಿಮ್ದು ಐಡೆಂಟಿಟಿ ಮತ್ತೆ ನಿಮ್ದು ಡಾಕ್ಯುಮೆಂಟ್ ಅನ್ನ ವೆರಿಫಿಕೇಶನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಸೇಲ್ ಮಾಡೋದಿಲ್ಲ, ಟ್ರಾನ್ಸಾಕ್ಷನ್ ಮಾಡೋದಿಲ್ಲ ಅಂತಂದ್ರೆ ಯಾರಿಗೂ ಹೋಗ್ಬಿಟ್ಟು ನೀವು ಮೀಟ್ ಆಗೋದು ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಓಕೆ, ಸೊ ಎರಡನೇ ಸರ್ಕ್ಯುಲರ್ ನಲ್ಲಿ ಏನ್ ಇನ್ಫಾರ್ಮೇಶನ್ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಪಾಯಿಂಟ್ ನೀವು ನೋಡಬಹುದು, BBMP ಹತ್ರ ಏನ್ ರಿಜಿಸ್ಟರ್ ಇದೆ, A ಖಾತಾ ರಿಜಿಸ್ಟರ್ ಮತ್ತೆ B ಖಾತಾ ರಿಜಿಸ್ಟರ್, ಇದ್ರ ಪ್ರಕಾರ ಡಿಜಿಟೈಸೇಷನ್ ಅನ್ನ ಮಾಡಿದೀವಿ. 21 ಲಕ್ಷ ಪ್ರಾಪರ್ಟೀಸ್ಗೆ ಡ್ರಾಫ್ಟ್ ಈ ಖಾತಾನ ಪ್ರೊವೈಡ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಬಹುದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನಲ್ಲಿ A ಖಾತಾ ಮತ್ತೆ B ಖಾತಾ ಎರಡೂ ತರ ಖಾತಾಗೆ ನಾವು ಡಿಜಿಟೈಸೇಷನ್ ಅನ್ನ ಮಾಡಿದೀವಿ. ಎರಡೂ ತರ ಖಾತಾಗೆ ಡ್ರಾಫ್ಟ್ ಈ ಖಾತಾ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಮೂರನೇ ಪಾಯಿಂಟ್ ನಲ್ಲಿ ಇದೇನ್ ಇಶ್ಯೂ ಮಾಡೋದಿದೆ ಸಿಸ್ಟಮ್ ಇದೆಯಲ್ಲ ಇದು ಕಂಪ್ಲೀಟ್ಲಿ ಆನ್ಲೈನ್ ಇದೆ, ಕಂಪ್ಲೀಟ್ಲಿ ಕಾಂಟ್ಯಾಕ್ಟ್ಲೆಸ್ ಇದೆ. ಸೊ ಯಾರಿಗೂ BBMP ಆಫೀಸಿಗೆ ಹೋಗ್ಬಿಟ್ಟು ಭೇಟಿ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಫೈನಲ್ ಈ ಖಾತಾ ಕೂಡ ಆನ್ಲೈನ್ ಮುಖಾಂತರ ನಾವು ಪಡೆದುಕೋಬಹುದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಫೈನಲ್ ಈ ಖಾತಾ ಬೇಕು ಅಂತಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ, ಅಡಿಷನಲ್ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಇದೆ, ಯಾವ ತರ ನಾವು ಶೇರ್ ಮಾಡಬೇಕು ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್
ಮೆನ್ಷನ್ ಮಾಡಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ನಲ್ಲಿ ಇಲ್ಲಿ ನೀವು ನೋಡಬಹುದು ಸೇಲ್ ಡೀಡ್ ಅಥವಾ ರಿಜಿಸ್ಟರ್ಡ್ ಡೀಡ್ ನಂಬರ್ ಅಂತಿದೆ. ಇದೇನ್ ಸೇಲ್ ಡೀಡ್ ನಂಬರ್ ಇದೆಯಲ್ಲ, ಇದು ಯಾವ ತರ ಇರುತ್ತೆ ಅಂತಂದ್ರೆ ಈ ತರ ಇರುತ್ತೆ, ನೀವು ನೋಡಬಹುದು. ಈಗ ಇದೇನ್ ನಂಬರ್ ಇದೆಯಲ್ಲ, ಈ ನಂಬರ್ ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಇದು ನಂಬರ್ ಇರುತ್ತೆ ಅಂತಂದ್ರೆ. ಈಗ HUM ಅಂತ ನಾನು ಎಕ್ಸಾಂಪಲ್ ಅಥವಾ ಉದಾಹರಣೆ ತಗೊಂಡಿನಿ. HUM ಅರ್ಥ ಏನು ಅಂತಂದ್ರೆ ನಾವೇನು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಲ್ಲ, ಈಗ ಉದಾಹರಣೆಗೆ ನಾನು ಹುಮ್ನಾಬಾದ್ ಅಂತ ತಗೊಂಡಿದ್ದೀನಿ. ಸೊ ಹುಮ್ನಾಬಾದ್ ಶಾರ್ಟ್ ಫಾರ್ಮ್ HUM ಅಂತ ಇಲ್ಲಿ ಅನ್ಬೋದು ನೀವು. ಓಕೆ, ಸೊ ನಿಮ್ದು ಯಾವುದೇ ಸಬ್ ರಿಜಿಸ್ಟರ್ ಆಫೀಸ್ ಇರುತ್ತೆ ಅಲ್ಲ, ಅದ್ರದ್ದು ಹೆಸರು ಇಲ್ಲಿ ಶಾರ್ಟ್ ಫಾರ್ಮ್ ನಲ್ಲಿ ಇರುತ್ತೆ. ನೆಕ್ಸ್ಟ್ ಇಲ್ಲಿ 1 ಅಂತಿದೆ. 1 ಅರ್ಥ ಏನು ಅಂತಂದ್ರೆ ಬುಕ್ ಟೈಪ್. ಬುಕ್ ಟೈಪ್ ಬಹಳಷ್ಟು ಟೈಪ್ಸ್ ಇರುತ್ತೆ, ಬಟ್ 90% ಕೇಸ್ ನಲ್ಲಿ ಏನ್ ಸೇಲ್ ಡೀಡ್ ಇರುತ್ತೆ, ಏನ್ ರಿಜಿಸ್ಟರ್ಡ್ ಡೀಡ್ ಇರುತ್ತೆ ಅಲ್ಲ, ಇದು ಬುಕ್ ಟೈಪ್ 1 ಇರುತ್ತೆ. ಓಕೆ, ನೆಕ್ಸ್ಟ್ ಇದೇ ನಂಬರ್ ಇರುತ್ತೆ. ಈಗ ಇದು ನಂಬರ್ ಏನು ಅಂತಂದ್ರೆ ಸೇಲ್ ಡೀಡ್ದು ಡಾಕ್ಯುಮೆಂಟ್ ನಂಬರ್ ಅಂತ ಅನ್ಬೋದು. ಅಂಡ್ ಇದು 23-24 ಅಂತಂದ್ರೆ ಫೈನಾನ್ಷಿಯಲ್ ಇಯರ್ ಅಂತ ಅನ್ಬೋದು. ಓಕೆ, ಸೊ ಈ ತರ ಒಂದು ನಂಬರ್ ಇರುತ್ತೆ ಸೇಲ್ ಡೀಡ್ ಮೇಲೆ. ಈಗ ಸೇಲ್ ಡೀಡ್ ಅಂದ್ರೆ ಏನು, ಸೇಲ್ ಡೀಡ್ ಮೇಲೆ ಏನ್ ಇನ್ಫಾರ್ಮೇಶನ್ ಇರುತ್ತೆ ಅಂತ ಆಲ್ರೆಡಿ ನಾನು ಈ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂತಂದ್ರೆ ನೋಡ್ಬೋದು. ಅಂಡ್ ಸೇಲ್ ಡೀಡ್ ನಿಮ್ ಹತ್ರ ಇಲ್ಲ ಅಂತಂದ್ರೆ ಸೇಲ್ ಡೀಡ್ ಯಾವ ತರ ಸರ್ಚ್ ಮಾಡಬೇಕು, ಅಂಡ್ ಸೇಲ್ ಡೀಡ್ ಸರ್ಚ್ ಮಾಡಿದ ನಂತರ PDF ನಲ್ಲಿ ಯಾವ ತರ ಡೌನ್ಲೋಡ್ ಮಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಓಕೆ, ಈಗ ಸೇಲ್ ಡೀಡ್ ಸರ್ಚ್ ಮಾಡಬೇಕು ಅಂತಂದ್ರೆ ಈ ನಂಬರ್ ಬೇಕು. ಯಾವ್ದು ನಂಬರ್ ಅಂತಂದ್ರೆ ಇದೇನ್ ಡಾಕ್ಯುಮೆಂಟ್ ನಂಬರ್ ಇದೆಯಲ್ಲ, ಈ ಡಾಕ್ಯುಮೆಂಟ್ ನಂಬರು ಸೇಲ್ ಡೀಡ್ ಸರ್ಚ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ಆಗಿ ಬೇಕು. ಓಕೆ, ಈಗ ನಿಮ್ಮ ಹತ್ರ ಇದು ಸೇಲ್ ಡೀಡ್ ನಂಬರ್ ಇಲ್ಲ ಅಂತ ಅನ್ಕೊಂಬರಿ. ಓಕೆ, ಈಗ ಇಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು, ಸೊ ನಾನು ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಹತ್ರ ಸೇಲ್ ಡೀಡ್ ನಂಬರ್ ಇಲ್ಲ ಅಂತಂದ್ರೆ ಯಾವ ತರ ನೀವು ಸೇಲ್ ಡೀಡ್ ನಂಬರ್ ತಗೋಬಹುದು ಅಂತ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಈಗ ಈ ಸೇಲ್ ಡೀಡ್ ನಿಂದ ನಂಬರ್ ಲಿಂದ ನೀವು ಸೇಲ್ ಡೀಡ್ ಸರ್ಚ್ ಮಾಡಬಹುದು. ಓಕೆ, ಆದ್ರೆ ಈಗ ಸೇಲ್ ಡೀಡ್ ನಂಬರ್ ಬಂತು. ನೆಕ್ಸ್ಟ್ ಸೇಲ್ ಡೀಡ್ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಫ್ರೀ ಆಗಿ ಅದು ಬರಂಗಿಲ್ಲ, ದುಡ್ಡನ್ನ ಪೇ ಮಾಡ್ಬೇಕಾಗತ್ತೆ. ರೈಟ್, ಸೊ ಕಾವೇರಿ 2.0 ನಲ್ಲಿ ಯಾವ ತರ ದುಡ್ಡು ಪೇ ಮಾಡಬೇಕು ಅಂತ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಅದು ಯಾವ ತರ ಇದೆ ಅಂತ ನಿಮ್ಗೆ ಮುಂದೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಸೊ ಈಗ ನಿಮ್ಮ ಹತ್ರ ಇದು ಸೇಲ್ ಡೀಡ್ ನಂಬರ್ ಇದೆ. ರೈಟ್, ಸೊ ಈಗ ನೀವು ಈ ನಂಬರ್ ಅನ್ನ ಎಂಟರ್ ಮಾಡಬೇಕು. ಎಲ್ಲಿ ಎಂಟರ್ ಮಾಡಬೇಕು ಅಂತಂದ್ರೆ ಇಲ್ಲಿ ಹೇಳಿದ್ದಾರೆ ನೋಡಿ, ಈ ಸೇಲ್ ಡೀಡ್ ನಂಬರ್ ಅನ್ನ ನಾವು ಈ ಆಸ್ತಿ ಕರ್ನಾಟಕ ಅಂದ್ರೆ BBMP ಈ ಆಸ್ತಿ ವೆಬ್ಸೈಟ್ ಇದೆಲ್ಲ, ಅಲ್ಲಿ ಇದು ಇನ್ಫಾರ್ಮೇಶನ್ ಅಥವಾ ಇದು ನಂಬರ್ ಅನ್ನ ಎಂಟರ್ ಮಾಡಬೇಕು. ಅವಾಗ ಕಾವೇರಿ ಆನ್ಲೈನ್ ಸರ್ವಿಸಸ್ ಲಿಂದ ಅದು ಇನ್ಫಾರ್ಮೇಶನ್, ಅದು ಡೇಟಾ ಬೇಸ್ ಏನಾಗುತ್ತೆ, ಅದು ಫೆಚ್ ಆಗಿ ಈ ಆಸ್ತಿನಲ್ಲಿ ಬರುತ್ತೆ. ಆಟೋಮೆಟಿಕ್ಲಿ ಅದು ವೆರಿಫೈ ಆಗುತ್ತೆ. ರೈಟ್, ಸೊ ಯಾವುದೇ ರೀತಿಯಾಗಿ ಸೇಲ್ ಡೀಡ್ ಅಪ್ಲೋಡ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ರೈಟ್, ಸೊ ಇಲ್ಲಿ ಆಟೋಮೆಟಿಕಲಿ ಎಲೆಕ್ಟ್ರಾನಿಕಲಿ ಇದು ಫೆಚ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್ ಅಥವಾ ನೆಕ್ಸ್ಟ್ ಯಾವ್ದು ಡಾಕ್ಯುಮೆಂಟ್ ಬೇಕು ಅಂತಂದ್ರೆ EC ಅಂತ ಹೇಳಿದ್ದಾರೆ. ಓಕೆ, ಈಗ EC ಅಂದ್ರೆ ಏನು ಅಂತಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್. ಈಗ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದ್ರೆ ಏನು ಅಂತ ಇದು ವಿಡಿಯೋ ಮಾಡಿದ್ದೀನಿ. ಓಕೆ, ಅಂಡ್ ಟೈಪ್ಸ್ ಆಫ್ EC ಅಂತಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ನಲ್ಲಿ ಎಷ್ಟು ಟೈಪ್ಸ್ ಇರುತ್ತೆ, ಸೊ ಇದು ವಿಡಿಯೋ ಮಾಡಿದ್ದೀನಿ. ಅಂಡ್ EC ಯಾವ ತರ ಸರ್ಚ್ ಮಾಡಬೇಕು, ಯಾವ ತರ PDF ನಲ್ಲಿ ಡೌನ್ಲೋಡ್ ಮಾಡಬೇಕು ಅಂತ ಈ 3ನೇ ವಿಡಿಯೋ ಮಾಡಿದ್ದೀನಿ. EC ಸರ್ಚ್ ಮಾಡಿಬಿಟ್ಟು PDF ನಲ್ಲಿ ಡೌನ್ಲೋಡ್ ಮಾಡೋದೇನಿದೆಯಲ್ಲ ಅದು ಕಂಪ್ಲೀಟ್ಲಿ ಫ್ರೀ ಇದೆ. ಆದ್ರೆ ಒಂದು ಪಾಯಿಂಟ್ ಇದೆ, ಏನು ಅಂತಂದ್ರೆ ನಾವು ಈ ತರ ಡೌನ್ಲೋಡ್ ಮಾಡಿದಾಗ ಅದರ ಮೇಲೆ ಅಪ್ಲಿಕೇಶನ್ ನಂಬರ್ ಬರಂಗಿಲ್ಲ. ರೈಟ್, ಅಥವಾ ನಮ್ದೇನ್ EC ನಂಬರ್ ಅಥವಾ ಪ್ರಮಾಣ ಪತ್ರ ಸಂಖ್ಯೆ ಏನಿದೆಯಲ್ಲ ಅದು ಕೂಡ ಬರಂಗಿಲ್ಲ. ರೈಟ್, ಈಗ ನಿಮಗೆ ಪ್ರಮಾಣ ಪತ್ರ ಸಂಖ್ಯೆ ಮತ್ತೆ ಅರ್ಜಿ ಸಂಖ್ಯೆ ಅಂತಂದ್ರೆ ಅಪ್ಲಿಕೇಶನ್ ನಂಬರ್ ಬೇಕು, EC ಸರ್ಟಿಫಿಕೇಟ್ ನಂಬರ್ ಬೇಕು ಅಂತಂದ್ರೆ ಫ್ರೀ ಆಗಿ ಅದು ಸಿಗಂಗಿಲ್ಲ, ನಾವು ಅದಕ್ಕೆ ದುಡ್ಡನ್ನ ಪೇ ಮಾಡ್ಬೇಕಾಗತ್ತೆ. ರೈಟ್, ಸೊ ಈಗ ದುಡ್ಡು ಪೇ ಮಾಡ್ಬಿಟ್ಟು EC ವ್ಯಾಲಿಡ್ EC ಅಂತಂದ್ರೆ ಸರ್ಟಿಫೈಡ್ EC, ಡಿಜಿಟಲಿ ಸೈನ್ಡ್ EC ಯಾವ ತರ ತಗೋಬೇಕು ಅಂತ ಈ ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರೈಟ್, ಸೊ ಈ ವಿಡಿಯೋ ನೀವು ನೋಡ್ಬಿಟ್ಟು ಕಾವೇರಿ ಆನ್ಲೈನ್ ಸರ್ವಿಸಸ್ ನಲ್ಲಿ ಯಾವ ತರ ಪೇಮೆಂಟ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ರೈಟ್, ಸೊ ಅವಾಗ ಏನ್ ಮಾಡ್ಬೋದು, ನೀವು ಕಾವೇರಿ 2.0 ನಲ್ಲಿ ನೀವು ದುಡ್ಡು ಯಾವ ತರ ಪೇ ಮಾಡ್ಬೇಕು ಅಂತ ಗೊತ್ತಾದ್ಮೇಲೆ ಸೇಲ್ ಡೀಡ್ ಕೂಡ ನೀವು ಪೇ ಮಾಡ್ಬಿಟ್ಟು ನೀವು ತಗೋಬಹುದು. ರೈಟ್, ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಏನು ಅಂತಂದ್ರೆ ಸೇಲ್ ಡೀಡ್ ಆಕ್ಚುಲಿ ನಮಗೆ ಬೇಕಾಗಂಗಿಲ್ಲ. ರೈಟ್, ಓನ್ಲಿ ನಂಬರ್ ಮಾತ್ರ ಬೇಕು. ರೈಟ್, ಸೊ ಇದೇ ನಂಬರ್ ಇದೆಯಲ್ಲ, ಆನ್ಲೈನ್ EC ನಾವು ಕಂಪಲ್ಸರಿ ಅಪ್ಲೈ ಮಾಡಲೇಬೇಕು. ಓಕೆ, ಈಗ ಆನ್ಲೈನ್ EC ಅಪ್ಲೈ ಮಾಡಿ ನಮ್ಗೆ ಆನ್ಲೈನ್ EC ಸಿಗುತ್ತೆ ಅಲ್ಲ, ಅದರಲ್ಲಿ ಇದು ಏನ್ ಸೇಲ್ ಡೀಡ್ ನಂಬರ್ ಏನಿದೆಯಲ್ಲ ಇದು ಕೂಡ ಮೆನ್ಷನ್ ಇರುತ್ತೆ. ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಆನ್ಲೈನ್ EC ನಲ್ಲಿ ಸೇಲ್ ಡೀಡ್ ನಂಬರ್ ಕೂಡ ಮೆನ್ಷನ್ ಇರುತ್ತೆ. ಎಲ್ಲಿ ಮೆನ್ಷನ್ ಇರುತ್ತೆ, ಇಲ್ಲಿ ನೀವು ನೋಡಬಹುದು, ಈ ತರ ಡಾಕ್ಯುಮೆಂಟ್ ರೆಫರೆನ್ಸ್ ಅಂತ ಇರುತ್ತೆ. ಇದರಲ್ಲಿ ಡಾಕ್ಯುಮೆಂಟ್ ರೆಫರೆನ್ಸ್ ನಂಬರ್ ಇದೆಯಲ್ಲ, ಇದು ಏನಿದೆ ಅಂತಂದ್ರೆ ಸೇಲ್ ಡೀಡ್ ನಂಬರ್ ಇರುತ್ತೆ. ಓಕೆ, ಸೊ ಆ ರೀತಿ ಸೇಲ್ ಡೀಡ್ ನಿಮಗೆ ಅವಶ್ಯಕತೆ ಇಲ್ಲ. ಆನ್ಲೈನ್ ಅಪ್ಲೈ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡೋದು ಅಥವಾ ದುಡ್ಡನ್ನ ಪೇ ಮಾಡುವುದು ಅವಶ್ಯಕತೆ ಇಲ್ಲ. ಓನ್ಲಿ ಆನ್ಲೈನ್ EC ನೀವು ಅಪ್ಲೈ ಮಾಡಿ ದುಡ್ಡನ್ನ ಪೇ ಮಾಡಿಬಿಟ್ಟು ಆನ್ಲೈನ್ EC ಅನ್ನ ಪಡೆದುಕೊಳ್ಳಿ. ಅದರ ನಂತರ ಆನ್ಲೈನ್ EC ನಂಬರ್ ಕೂಡ ಬರುತ್ತೆ. ಇದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ನಲ್ಲಿ ನಿಮಗೆ ಸೇಲ್ ಡೀಡ್ ನಂಬರ್ ಕೂಡ ಸಿಗುತ್ತೆ. ಸೊ 2 ನಂಬರ್ ನಿಮಗೆ ಸಿಗುತ್ತೆ. ರೈಟ್, ನೆಕ್ಸ್ಟ್ ಆನ್ಲೈನ್ EC ರಿಲೇಟೆಡ್ 2 ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದು ಕೂಡ ನಾವು ನೆನಪಿಟ್ಕೋಬೇಕು. ಏನು ಇದೆ ಅಂತಂದ್ರೆ ಫಸ್ಟ್ ಪಾಯಿಂಟ್,
ಇದೇನ್ ನಂಬರ್ ಇದೆಯಲ್ಲ ಆನ್ಲೈನ್ ಇಸಿ ನಂಬರ್ ಅಂದ್ರೆ ಈ ತರ ಇರುತ್ತೆ, ರೈಟ್. ಏನು ಅಂತಂದ್ರೆ ಇದು ಅಗೇನ್ BDR ಅಂತಂದ್ರೆ ಸಬ್ ರಿಜಿಸ್ಟ್ರಾರ್ ಏನೋ ಆಫೀಸ್ ಇರುತ್ತೆ ಅಲ್ಲ ಅದ್ರ ಹೆಸರು ಇರುತ್ತೆ. ಈಗ ಉದಾಹರಣೆಗೆ ಬೀದರ್ ಅಂತ ತಕೊಂಡಿನಿ. ಇಸಿ ಅಂತಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಅನ್ಬೋದು. ಎ ಅಂತಂದ್ರೆ ಒಂದು ಲೆಟರ್ ಇರುತ್ತೆ, ರೈಟ್. ಸೊ ಇದು ಲೆಟರ್ ದ ಮೆನ್ಷನ್ ಇರುತ್ತೆ. ನೆಕ್ಸ್ಟ್ ಇದೇ ನಂಬರ್ ಇದೆಯಲ್ಲ ಇದು ನಿಮ್ದು ಇಸಿ ನಂಬರ್ ಅಂತ ಅನ್ಬೋದು. ಓಕೆ, ಅಂಡ್ 23-24 ಅಗೇನ್ ಫೈನಾನ್ಷಿಯಲ್ ಇಯರ್ ಅಂತ ಅನ್ಬೋದು. ಓಕೆ, ಸೊ ಇದು ನೀವು ನೆನ್ಪಿಟ್ಕೋಬೇಕು. ಈ ತರ ಫಾರ್ಮ್ಯಾಟ್ ನಲ್ಲಿ ನಿಮಗೆ ಆನ್ಲೈನ್ ಇಸಿ ಅಪ್ಲೈ ಮಾಡಿದ ಮೇಲೆ ದುಡ್ಡು ಪೇ ಮಾಡಿದ ಮೇಲೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಲಿಂದ ನಿಮಗೆ ಆನ್ಲೈನ್ ಮುಖಾಂತರ ನಿಮಗೆ ಇಸಿ ಕೊಡ್ತಾರೆ. ಅದರಲ್ಲಿ ಇದು ಅಪ್ಲಿಕೇಶನ್ ನಂಬರ್ ಇರುತ್ತೆ ಅಂಡ್ ಇಸಿ ನಂಬರ್ ಅಂತಂದ್ರೆ ಇದು ನಿಮ್ ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಇದೆಯಲ್ಲ ಈ ಫಾರ್ಮ್ಯಾಟ್ ನಲ್ಲಿ ಇಸಿ ನಂಬರ್ ಇರುತ್ತೆ. ಓಕೆ, ಸೊ ಇದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆನ್ಲೈನ್ ಇಸಿ ರಿಲೇಟೆಡ್ ಏನಿದೆ ಅಂತಂದ್ರೆ ಆಕ್ಚುಲಿ ಇದು ಸರ್ಕ್ಯುಲರ್ ನಲ್ಲಿ ಮೆನ್ಷನ್ ಇಲ್ಲ, ಆದ್ರೆ ಫೈನಲ್ ಈ ಖಾತಾ ನಾವು ಅಪ್ಲೈ ಮಾಡಬೇಕು ಅಂತಂದ್ರೆ ಇಲ್ಲಿ ಈ ತರ ಒಂದು ಪಾಯಿಂಟ್ ತೋರಿಸುತ್ತೆ. ಏನು ಅಂತಂದ್ರೆ 20 years ಇಸಿ ಬೇಕು, ಸಬ್ ರಿಜಿಸ್ಟ್ರಾರ್ ಆಫೀಸ್ಲಿಂದ ಸಿಗುತ್ತೆ. 1st April 2004 ಲಿಂದ ಇಲ್ಲಿವರೆಗೂ ಬೇಕು, ಅಪ್ ಟು 5 days ಬಿಫೋರ್ ಟುಡೇ. ಇದರ ಅರ್ಥ ಏನು ಅಂತಂದ್ರೆ ಉದಾಹರಣೆಗೆ 6th October ಡೇಟ್ ಇದೆ ಇವತ್ತ. ಸೊ ಇವತ್ತು ನನಗೆ ಆನ್ಲೈನ್ ಇಸಿ ಸಿಕ್ಕಿದೆ. ಓಕೆ, ಸೊ 11th October ಒಳಗಡೆ ಅಂತಂದ್ರೆ 5 ದಿನ ಒಳಗಡೆ ನಾನು ಫೈನಲ್ ಈ ಖಾತಾಗೆ ಅಪ್ಲೈ ಮಾಡಬೇಕು. ಈಗ ನನಗೆ October 6th ಗೆ ನನಗೆ ಆನ್ಲೈನ್ ಇಸಿ ಸಿಕ್ಕಿದೆ, ನಾನು ನವೆಂಬರ್ ನಲ್ಲಿ ಫೈನಲ್ ಈ ಖಾತಾ ಅಪ್ಲೈ ಮಾಡ್ತೀನಿ, 15 ದಿವಸ ಆದ್ಮೇಲೆ ನಾನು ಅಪ್ಲೈ ಮಾಡ್ತೀನಿ ಅಂತಂದ್ರೆ ಅದು ವ್ಯಾಲಿಡ್ ಇರಂಗಿಲ್ಲ. ಇಲ್ಲಿ ಅದು ಫೆಚ್ ಆಗಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ತಗೊಂಬಾಗಿಲ್ಲ, ರೈಟ್. ಸೊ ಇದರ ಅರ್ಥ ಏನು ಅಂತಂದ್ರೆ ಆನ್ಲೈನ್ ಇಸಿ ಬಂದಿದ್ದು 5 ದಿನ ಒಳಗಡೆ ನೀವು ಫೈನಲ್ ಈ ಖಾತಾಗೆ ಅಪ್ಲೈ ಮಾಡಬೇಕು. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನೀವು ನೆನ್ಪಿಟ್ಕೋಬೇಕು. ಇಲ್ಲ ಅಂತಂದ್ರೆ ಮತ್ತೊಮ್ಮೆ ನೀವು ಆನ್ಲೈನ್ ಇಸಿ ಅಪ್ಲೈ ಮಾಡ್ಬೇಕಾಗುತ್ತೆ, ಮತ್ತೊಮ್ಮೆ ದುಡ್ಡನ್ನ ಪೇ ಮಾಡ್ಬೇಕಾಗುತ್ತೆ, ರೈಟ್. ಸೊ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕಾವೇರಿ 2.0 ಅಪ್ಡೇಟ್ಸ್ ಮತ್ತೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಂತ 2 ಪ್ಲೇ ಲಿಸ್ಟ್ ಅನ್ನ ಮಾಡಿದೀನಿ. 2 ಪ್ಲೇ ಲಿಸ್ಟ್ ನಾನು ಲಿಂಕ್ ಏನಿದೆಯಲ್ಲ ಅದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದರಲ್ಲಿ ಸೇಲ್ ಡೀಡು ಆನ್ಲೈನ್ ಇಸಿ ರಿಲೇಟೆಡ್ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಇರುತ್ತೆ, ನೀವು ಬೇಕಂತಂದ್ರೆ ನೋಡ್ಬೋದು. ಓಕೆ, ಈಗ ನೆಕ್ಸ್ಟ್ ಈಗ ಇದೇನು ಪ್ರಮಾಣ ಪತ್ರ ಸಂಖ್ಯೆ ಅಂತಂದ್ರೆ ಇಸಿ ನಂಬರ್ ಏನಿದೆಯಲ್ಲ ಇದು ನಂಬರು ನಾವು ಇಲ್ಲಿ BBMP ಇ ಆಸ್ತಿ ಕರ್ನಾಟಕದ ವೆಬ್ಸೈಟ್ ನಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಮೇಲೆ ಕಾವೇರಿ ಆನ್ಲೈನ್ ಸರ್ವಿಸಸ್ ಲಿಂದ ಏನ್ ಇನ್ಫಾರ್ಮೇಶನ್ ಇದೆ, ಏನ್ ಡೇಟಾ ಬೇಸ್ ಇದೆ ಅಲ್ಲಿಂದ ಇದು ಆಟೋಮೆಟಿಕಲಿ ಫೆಚ್ ಆಗಿ ಈ ಆಸ್ತಿನಲ್ಲಿ ಬರುತ್ತೆ, ಅಲ್ಲಿ ಇದು ಆಟೋಮೆಟಿಕಲಿ ವೆರಿಫೈ ಆಗುತ್ತೆ, ರೈಟ್. ಸೊ ಈ ತರ ನೀವು ಅನ್ಬೋದು ಆನ್ಲೈನ್ ಇಸಿ ನಾವು ಅಪ್ಲೋಡ್ ಮಾಡೋದು ಅವಶ್ಯಕತೆ ಇಲ್ಲ. ಆನ್ಲೈನ್ ಇಸಿ ನಲ್ಲಿ ಏನ್ ಪ್ರಮಾಣ ಪತ್ರ ಸಂಖ್ಯೆ ಅಂತಂದ್ರೆ ಇಸಿ ನಂಬರ್ ಏನಿದೆಯಲ್ಲ ಅದು ಇಂಪಾರ್ಟೆಂಟ್, ಅದು ನಾವು ಎಂಟರ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ಇಲ್ಲಿ ಫೆಚ್ ಆಗಿ ಇಲ್ಲಿ ವೆರಿಫಿಕೇಶನ್ ಆಗುತ್ತೆ, ರೈಟ್. ಸೊ ಇದು 2ನೇ ಡಾಕ್ಯುಮೆಂಟ್ ಅಂತ ಅನ್ಬೋದು. ಈಗ 3ನೇ ಡಾಕ್ಯುಮೆಂಟ್ ಏನು ಅಂತಂದ್ರೆ ಎಂಟರ್ ಪ್ರಾಪರ್ಟಿ ಟ್ಯಾಕ್ಸ್ 10 digit ಅಪ್ಲಿಕೇಶನ್ ನಂಬರ್. ಈಗ 10 digit ಅಪ್ಲಿಕೇಶನ್ ನಂಬರ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ನಾವು BBMP ಲಿಂದ ಏನ್ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರ್ತೀವಿ ಸೊ ಅದ್ರ ಮೇಲೆ ಇದು ನಂಬರ್ ಇರುತ್ತೆ. ಉದಾಹರಣೆಗೆ ನಿಮ್ಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ನಂಬರ್, ರೈಟ್. 2024-2025 ಕರೆಂಟ್ ಫೈನಾನ್ಷಿಯಲ್ ಇಯರ್ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬೇಕು. ಅದ್ರ ಮೇಲೆ ಅಪ್ಲಿಕೇಶನ್ ನಂಬರ್ ಇರುತ್ತೆ 10 ಅಂಕದು. ಓಕೆ, 10 digit ನಂಬರ್ ಇರುತ್ತೆ. ಸೊ ಇದು ಏನ್ 10 digit ನಂಬರ್ ಇದೆಯಲ್ಲ ಇದು ಈ ಆಸ್ತಿನಲ್ಲಿ ನಾವು ಎಂಟರ್ ಮಾಡಬೇಕು. ಆಮೇಲೆ BBMP ಇದು ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಏನಿದೆಯಲ್ಲ ಅಲ್ಲಿಂದು ಇನ್ಫಾರ್ಮೇಶನ್ ಅಥವಾ ಡೇಟಾ ಬೇಸ್ ಲಿಂದ ಇದು ಆಟೋಮೆಟಿಕ್ಲಿ ಫೆಚ್ ಆಗಿ ಈ ಆಸ್ತಿಗೆ ಬರುತ್ತೆ, ಅಲ್ಲಿ ಇದು ವೆರಿಫಿಕೇಶನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆಧಾರ್ KYC ಆಫ್ ಓನರ್ಸ್ ಅಂತಂದ್ರೆ ಆಧಾರ್ ನಂಬರ್ ಎಂಟರ್ ಮಾಡಬೇಕು, ಮೊಬೈಲ್ ನಂಬರಿಗೆ OTP ಬರುತ್ತೆ, ಆಮೇಲೆ ಅದು ವೆರಿಫಿಕೇಶನ್ ಆಗುತ್ತೆ. ಸೊ ಆಧಾರ್ KYC ಆಫ್ ಓನರ್ಸ್ ಅಂತ ಅನ್ಬೋದು. ಓಕೆ, ನೆಕ್ಸ್ಟ್ ಯಾವುದು ಅಂತಂದ್ರೆ ಬೆಸ್ಕಾಂ 10 digit ನಂಬರ್ ಅಂತಂದ್ರೆ ಬೆಸ್ಕಾಂ ನಮ್ದೇನ್ ಬಿಲ್ ಇರುತ್ತೆ ಅದ್ರ ಮೇಲೆ ಒಂದು ಅಕೌಂಟ್ ID ಅಥವಾ ಒಂದು 10 digit ಒಂದು ನಂಬರ್ ಇರುತ್ತೆ, ರೈಟ್. ಸೊ ಇದು ನಂಬರ್ ಏನ್ ಮಾಡ್ಬೇಕು ನಾವು ಎಂಟರ್ ಮಾಡ್ಬೇಕಾಗತ್ತೆ. ಅಗೇನ್ ಇದು ಕೂಡ ಎಲೆಕ್ಟ್ರಾನಿಕಲಿ ಇದು ಫೆಚ್ ಆಗಿ ವೆರಿಫಿಕೇಶನ್ ಆಗುತ್ತೆ. ಓಕೆ, ಸೊ ಈ ತರ ನೀವು ಅನ್ಬೋದು ಎಲ್ಲಾ ಕೂಡ ಎಲೆಕ್ಟ್ರಾನಿಕಲಿ ಫೆಚ್ ಆಗಿ ವೆರಿಫಿಕೇಶನ್ ಆಗ್ತಾ ಇದೆ ಅಂತ, ರೈಟ್. ನೆಕ್ಸ್ಟ್ ಯಾವುದು ಅಂತಂದ್ರೆ GPS ಆಫ್ ಪ್ರಾಪರ್ಟಿ ಅಂತಂದ್ರೆ ನಮ್ದು ಪ್ರಾಪರ್ಟಿ ಇದು GPS ಕ್ಯಾಪ್ಚರ್ ಮಾಡಬೇಕು, ನಾವೇ ಸೆಲ್ಫ್ ಆಗಿ ಕ್ಯಾಪ್ಚರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಫೋಟೋ, ನಮ್ದೇನ್ ಪ್ರಾಪರ್ಟಿ ಫ್ಲಾಟ್ ಇರ್ಬೋದು, ಓಪನ್ ಪ್ಲಾಟ್ ಇರ್ಬೋದು ಅಥವಾ ಮನೆ ಇರ್ಬೋದು, ಅದ್ರದ್ದು ಒಂದು ಫೋಟೋ ಕೂಡ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಅಪ್ಲೋಡ್ ಸಪೋರ್ಟ್ ಡಾಕ್ಯುಮೆಂಟ್ಸ್ ಫಾರ್ ಎ ಖಾತಾ ಅಂತಂದ್ರೆ ಎ ಖಾತಾ ಬಿ ಖಾತಾ ಅಂತ ಇರುತ್ತಲ್ಲ. ಸೊ ಈಗ ನಿಮಗೆ ಎ ಖಾತಾ ಡಿಜಿಟಲ್ ಆಗಿ ಬೇಕು ಅಂತಂದ್ರೆ ನೀವು ಸಪೋರ್ಟ್ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗತ್ತೆ. ಸಪೋರ್ಟ್ ಡಾಕ್ಯುಮೆಂಟ್ಸ್ ಯಾವುವು ಅಂತಂದ್ರೆ ಆಕ್ಚುಲಿ ಇಲ್ಲಿ ಮೆನ್ಷನ್ ಇಲ್ಲ, ಬಟ್ ಉದಾಹರಣೆಗೆ ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ ಏನೇ ಆರ್ಡರ್ ಕಾಪಿ ಇರ್ಬೋದು ಅಥವಾ ಲೇಔಟ್ ಆರ್ಡರ್ ಕಾಪಿ ಇರ್ಬೋದು ಅಥವಾ ಲೇಔಟ್ ಮ್ಯಾಪ್ ಇರ್ಬೋದು, ಈ ತರ ಡಾಕ್ಯುಮೆಂಟ್ಸ್ ಕೇಳಬಹುದು. ಓಕೆ, ಈಗ ನನ್ನ ಹತ್ರ ಈ ತರ ಯಾವುದೇ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇಲ್ಲ, ಅವಾಗ ಏನ್ ಮಾಡ್ಬೇಕು, ಅವಾಗ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ನೋ ಅಂತ ಸೆಲೆಕ್ಟ್ ಮಾಡಿದ್ರು ಕೂಡ ನಿಮಗೆ ಫೈನಲ್ ಈ ಖಾತಾ ನಾವು ಇಶ್ಯೂ ಮಾಡ್ತೀವಿ ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ,
ನೆಕ್ಸ್ಟ್ ಈಗ ಒಂದ್ ಸರ್ತಿ ಇವೆಲ್ಲ ಡಾಕ್ಯುಮೆಂಟ್ಸ್ ಏನ್ ಅಡಿಷನಲ್ ಇನ್ಫಾರ್ಮೇಶನ್ ನಾವು ಕೊಡ್ತಾ ಇದೀವಿ, ಇವೆಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿರ್ಬೇಕು, ವೆರಿಫಿಕೇಶನ್ ಆಯ್ತು ಅಂತಂದ್ರೆ ಫೈನಲ್ ಈ ಖಾತಾ ನಿಮ್ಗೆ ಆಟೋಮೆಟಿಕಲಿ ಇಶ್ಯೂ ಆಗುತ್ತೆ, ನೀವು ಡೌನ್ಲೋಡ್ ಮಾಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ನೀವು ನೋಡಬಹುದು ದೇರ್ ಇಸ್ ನೋ ನೀಡ್ ಟು ಮೀಟ್ ಎನಿ ಒನ್ ಇನ್ ಬಿಬಿಎಂಪಿ ಟು ಗೆಟ್ ಫೈನಲ್ ಈ ಖಾತಾ. ಸೊ ನೀವು ಬಿಬಿಎಂಪಿ ನಲ್ಲಿ ಯಾರಿಗೂ ಮೀಟ್ ಆಗೋದು ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ನಾವೇನ್ ಎಂಟರ್ ಮಾಡ್ತೀವಲ್ಲ ಇನ್ಫಾರ್ಮೇಶನ್, ಇಫ್ ಅದು ಇನ್ಫಾರ್ಮೇಶನ್ ಬಿಬಿಎಂಪಿ ರೆಕಾರ್ಡ್ಸ್ ಪ್ರಕಾರ ಇಲ್ಲ, ಅಥವಾ ಯಾರಾದ್ರೂ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಫೈನಲ್ ಈ ಖಾತಾ ಇಶ್ಯೂ ಮಾಡಬೇಡಿ ಅಂತ, ಸೊ ಈ ತರ ಕೇಸ್ ನಲ್ಲಿ ನಾವು ಬಿಬಿಎಂಪಿ ಆಫೀಸ್ ಏನಿರುತ್ತಲ್ಲ, ARO ಆಫೀಸು, ಅಸಿಸ್ಟೆಂಟ್ ರೆವೆನ್ಯೂ ಆಫೀಸು, ಅಲ್ಲಿ ನಾವು ಹೋಗ್ಬಿಟ್ಟು ಡಿಸ್ಕಷನ್ ಮಾಡ್ಬೇಕಾಗತ್ತೆ, ಅವಾಗ ನಾವು ಮೀಟ್ ಆಗ್ಬೇಕಾಗತ್ತೆ. ಓಕೆ, ಅಂಡ್ ಯಾವ ತರ ಫೈನಲ್ ಈ ಖಾತಾ ನಾವು ಅಪ್ಲೈ ಮಾಡಬೇಕು ಅಂತ ಟ್ರೈನಿಂಗ್ ವಿಡಿಯೋಸ್ ಕೂಡ ಮಾಡಿದೀವಿ, ಆದಷ್ಟು ಬೇಗ ನಾವು ಆ ಲಿಂಕ್ ಅನ್ನ, ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ತರ ನೀವು ಅನ್ಬೋದು ತುಂಬಾ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅನ್ನ ನಾವು ಮಾಡಿದೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಬಿಬಿಎಂಪಿ ಈ ಆಸ್ತಿ ವೆಬ್ಸೈಟ್ ದಿಂದ ಯಾವ ತರ ಡ್ರಾಫ್ಟ್ ಈ ಖಾತಾ ನಾವು PDF ನಲ್ಲಿ ಡೌನ್ಲೋಡ್ ಮಾಡಬಹುದು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೀವೇನ್ ಮಾಡಬಹುದು, ಬಿಬಿಎಂಪಿ ಈ ಆಸ್ತಿ ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ, ಈ ತರ ಒಂದು ವೆಬ್ಸೈಟ್ ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ನಲ್ಲಿ ನೀವು ನೋಡಬಹುದು, ಮೊಬೈಲ್ OTP ಲಿಂದ ಲಾಗಿನ್ ಮಾಡ್ಕೋಬೇಕು, ಡ್ರಾಫ್ಟ್ ಈ ಖಾತಾ ನೀವು ಡೌನ್ಲೋಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಅಂಡ್ ಡ್ರಾಫ್ಟ್ ಈ ಖಾತಾ ಏನಿದೆಯಲ್ಲ ಅದು ಬಿಬಿಎಂಪಿ ಇದು ರಿಜಿಸ್ಟರ್ ಪ್ರಕಾರ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಂಡ್ ಫೈನಲ್ ಈ ಖಾತಾ ಬೇಕು ಅಂತಂದ್ರೆ ಇಲ್ಲಿ ಕೆಲವು ಅಡಿಷನಲ್ ಇನ್ಫಾರ್ಮೇಶನ್ ಶೇರ್ ಮಾಡಬೇಕು. ಯಾವ್ದಂತಂದ್ರೆ ರಿಜಿಸ್ಟರ್ಡ್ ಡೀಡ್ ಅಂದ್ರೆ ಸೇಲ್ ಡೀಡ್ ಅಂತ ಅನ್ಬೋದು, ಈ KYC ಮಾಡಿಸಬೇಕು ಆಧಾರ್ದು. ಅಂಡ್ ಸ್ಯಾಸ್ ಪ್ರಾಪರ್ಟಿ ಟ್ಯಾಕ್ಸ್ ಅಪ್ಲಿಕೇಶನ್ ಅಂತಂದ್ರೆ ಬಿಬಿಎಂಪಿ ಇದೇನ್ ಟ್ಯಾಕ್ಸ್ ರಿಸಿಪ್ಟ್ ಇರುತ್ತಲ್ಲ, ಸ್ಯಾಸ್ ನಂಬರ್ ಅಂತ ಇರುತ್ತೆ. ಸ್ಯಾಸ್ ನಂಬರ್ ಅಂತಂದ್ರೆ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮ್ ನಂಬರ್ ಅಂತ ಅನ್ಬೋದು. ಪ್ರಾಪರ್ಟಿ ಫೋಟೋ ಕೂಡ ಶೇರ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಕೂಡ ಕೊಡಬೇಕು, ಖಾತಾ ಬೇಕು ಅಂತಂದ್ರೆ. ಅಂಡ್ EC ಆನ್ಲೈನ್ EC ಕೂಡ ಪ್ರೊವೈಡ್ ಮಾಡಬೇಕು. ಅಂಡ್ ನಿಮ್ಗೆ ಫೈನಲ್ ಈ ಖಾತಾ ಕೊಡಬೇಡಿ ಅಂತ ಯಾರಿಗಾದ್ರೂ ಏನಾದ್ರೂ ಅಬ್ಜೆಕ್ಷನ್ಸ್ ಇದ್ರೆ ಅದು ಕೂಡ ನೀವು ಅಬ್ಜೆಕ್ಷನ್ಸ್ ಕೂಡ ನೀವು ಮಾಡಬಹುದು ಅಂತ ಹೇಳಿದ್ದಾರೆ. ಅಂಡ್ ಒಂದು ಹೆಲ್ಪ್ ಲೈನ್ ನಂಬರ್ ಕೂಡ ಅಥವಾ ಮೇಲ್. ಈಗ ಈ ತರ ವೆಬ್ಸೈಟ್ ಏನ್ ಓಪನ್ ಆಗುತ್ತಲ್ಲ, ಇಲ್ಲಿ ಮೊಬೈಲ್ ನಂಬರ್ ಹಾಕಿ OTP ಬರುತ್ತೆ, OTP ಲಿಂದ ನೀವು ಲಾಗಿನ್ ಮಾಡಬಹುದು. ಓಕೆ, ಸೊ ಡ್ರಾಫ್ಟ್ ಈ ಖಾತಾ ಕೂಡ ಡೌನ್ಲೋಡ್ ಮಾಡಬಹುದು. ಆದ್ರೆ ಇನ್ನೊಂದು ಆಪ್ಷನ್ ಕೂಡ ಇದೆ, ಅದು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿದೌಟ್ OTP ನೀವು ಲಾಗಿನ್ ಮಾಡಲ್ಲೇನೆ. ಓಕೆ, ಸೊ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಒಂದು ಸೂಚನೆ ಕಾಣುತ್ತೆ, ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್ ಬಿಫೋರ್ ಪ್ರೊಸೀಡಿಂಗ್ ವಿತ್ ದ ಅಪ್ಲಿಕೇಶನ್ ಡೇಟಾ ಎಂಟ್ರಿ. ಸೊ ಕರೆಕ್ಟ್ ಆಗಿ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ನೀವು ಓದ್ಕೋಬೇಕು ಅಂತ ನಾನು ಆಲ್ರೆಡಿ ನಿಮ್ಗೆ ಇನ್ಸ್ಟ್ರಕ್ಷನ್ ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸೂಚನೆ ಬರುತ್ತೆ ಇಲ್ಲಿ, ಸಿಟಿಸನ್ ಬಿಫೋರ್ ಟ್ರೈಂಗ್ ಟು ಎಂಟರ್ ದ ಪ್ರಾಪರ್ಟೀಸ್ ಡೀಟೇಲ್ಸ್ ಫಾರ್ ಎಕ್ಸಿಸ್ಟಿಂಗ್ ರೆಕಾರ್ಡ್ಸ್ ಪ್ಲೀಸ್ ಎನ್ಶ್ಯೂರ್ ದಟ್ ಟ್ಯಾಕ್ಸ್ ಫಾರ್ ಕರೆಂಟ್ ಫೈನಾನ್ಷಿಯಲ್ ಇಯರ್ ಇಸ್ ಪೇಡ್. ಅಂತಂದ್ರೆ ಬಿಬಿಎಂಪಿ ಇದೇನ್ ಟ್ಯಾಕ್ಸ್ ಇದೆಲ್ಲ ಅದು ನಾವು ಕರೆಂಟ್ ಫೈನಾನ್ಷಿಯಲ್ ಇಯರ್ ನಲ್ಲಿ ಅಂದ್ರೆ ಕರೆಂಟ್ ಫೈನಾನ್ಷಿಯಲ್ ಇಯರ್ ಕೂಡ ಟ್ಯಾಕ್ಸ್ ನಾವು ಪೇ ಮಾಡಬೇಕು ಅಂತ ಇಲ್ಲಿ ಒಂದು ಎಕ್ಸ್ಪ್ಲನೇಷನ್ ಅಥವಾ ಇನ್ಫಾರ್ಮೇಶನ್ ಇದೆ ಅಂತ ಅನ್ಬೋದು. ಓಕೆ, ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ವ್ಯೂ ಯುವರ್ ಪ್ರಾಪರ್ಟಿ ಈ ಖಾತಾ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಈ ಖಾತಾ ರೋಲ್ ಔಟ್ ಸ್ಟೇಟಸ್ ಅಂಡ್ ಇನ್ಫಾರ್ಮೇಶನ್ ಅಂತ ಒಂದು ನೋಟ್ ಕೂಡ ಇರುತ್ತೆ. ಇಫ್ ಯು ಡೋಂಟ್ ಫೈಂಡ್ ಯುವರ್ ಪ್ರಾಪರ್ಟಿ ಇನ್ ದ ವಾರ್ಡ್ ಲಿಸ್ಟ್, try after few days as about 1 lakh properties e-khata is being digitized. 21 lakhs have been released at present. 21 ಲಕ್ಷ ಪ್ರಾಪರ್ಟೀಸ್ ಡಿಜಿಟೈಸೇಷನ್ ಮಾಡಿದೀವಿ, ರಿಲೀಸ್ ಕೂಡ ಮಾಡಿದೀವಿ. 1 ಲಕ್ಷ ಪ್ರಾಪರ್ಟೀಸ್ ಇನ್ನೂ ಕೂಡ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ದು ಪ್ರಾಪರ್ಟಿ ಡಿಜಿಟಲ್ ಖಾತಾ ಅಥವಾ ಈ ಡ್ರಾಫ್ಟ್ ಖಾತಾ ನಿಮ್ಗೆ ಕಾಣ್ತಾ ಇಲ್ಲ ಅಂತಂದ್ರೆ ಕೆಲವು ದಿನ ವೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ 1 lakh ಪ್ರಾಪರ್ಟೀಸ್ ಇನ್ನೂ ಕೂಡ ಮಾಡಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರ ಕೆಳಗಡೆ ಒಂದು ಝೋನ್ ವೈಸ್ ಡಿವೈಡ್ ಮಾಡಿದ್ದಾರೆ. ಯಾವ ಝೋನ್ ಅಂತಂದ್ರೆ 8 ಝೋನ್ ಇದೆ. ಓಕೆ, ಸೊ ಯಲಂಕ, ಮಹಾದೇವಪುರ, ದಾಸರಹಳ್ಳಿ, ಬೊಮ್ಮನಹಳ್ಳಿ, ರಾಜರಾಜೇಶ್ವರಿ ನಗರ್, ಈಸ್ಟ್, ವೆಸ್ಟ್ ಅಂಡ್ ಸೌತ್. ಸೊ 8 ಝೋನ್ ನಲ್ಲಿ ಇದು ಡಿವೈಡ್ ಮಾಡಿದ್ದಾರೆ. ಸದ್ಯಕ್ಕೆ 8 ಝೋನ್ ಕಾಣ್ತಾ ಇದೆ. ಓಕೆ, ಸೊ ಇದು ಅಪ್ಡೇಟ್ ಕೂಡ ಆಗ್ಬಹುದು. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಈ ತರ ಒಂದು ಟೇಬಲ್ ಇರುತ್ತೆ, ಝೋನ್, ARO ಅಥವಾ ಸಬ್ ಡಿವಿಷನ್, ವಾರ್ಡ್ ನೇಮ್ ಅಂಡ್ ನಂಬರ್, ಡ್ರಾಫ್ಟ್ ಈ ಖಾತಾ ರೋಲ್ಡ್ ಔಟ್, ಸ್ಟೇಟಸ್ ಆಫ್ ಡ್ರಾಫ್ಟ್ ಈ ಖಾತಾ ರೋಲ್ಡ್ ಔಟ್ ಇನ್ ವಾರ್ಡ್. ಓಕೆ, ಸೊ ಇದ್ರ ಕೆಳಗಡೆ ತುಂಬಾ ಡೀಟೇಲ್ಸ್ ಆಗಿ ಒಂದು ಟೇಬಲ್ ಫಾರ್ಮ್ಯಾಟ್ ನಲ್ಲಿ ಇರುತ್ತೆ. ರೈಟ್, ಸೊ ನೀವು 1 by 1 ನೀವು ನಿಮ್ದು ಯಾವ ಝೋನ್ ಇದೆಯಲ್ಲ ಅದು ನೀವು ಚೆಕ್ ಮಾಡ್ಕೋಬಹುದು, ಅಥವಾ ನಿಮ್ದು ARO ಆಫೀಸ್ ಚೆಕ್ ಮಾಡ್ಕೋಬಹುದು, ಅಥವಾ ನಿಮ್ದು ವಾರ್ಡ್ ನೇಮ್ ಯಾವ್ದಿದೆ, ನಿಮ್ದು ವಾರ್ಡ್ ನಂಬರ್ ಯಾವ್ದಿದೆ. ಸೊ ಎಲ್ಲ ಕೂಡ ಇಲ್ಲಿ ಡೀಟೇಲ್ ಆಗಿ ಟೇಬಲ್ ಫಾರ್ಮ್ಯಾಟ್ ನಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ದು ಯಾವ್ದು ವಾರ್ಡ್ ಇದೆ, ನಿಮ್ದು ಯಾವ್ದು ವಾರ್ಡ್ ನಂಬರ್ ಇದೆಯಲ್ಲ
ಅದು ನೀವು ಇಲ್ಲಿ ಸರ್ಚ್ ಮಾಡಬಹುದು. ಓಕೆ, ಸೊ ಈಗ ಉದಾಹರಣೆಗೆ ಯಲಂಕ ಝೋನ್ ಇದೆ ಅಂಡ್ ARO ಅಥವಾ ಸಬ್ ಡಿವಿಷನ್ ಆಫೀಸ್ ಯಲಂಕ ಇದೆ. ನಾನು ಯಲಂಕ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ವಾರ್ಡ್ ನಂಬರ್ ಅಥವಾ ವಾರ್ಡ್ ನೇಮ್ ಯಾವ್ದಿದೆ, ಉದಾಹರಣೆಗೆ ವಾರ್ಡ್ ನಂಬರ್ 1 ಕೆಂಪೇಗೌಡ ವಾರ್ಡ್ ಅಂತ ಇದೆ. ಸೊ ನಾನು ಇದೇನು ವಾರ್ಡ್ ನಂಬರ್ 1 ಇದೇನು ಬ್ಲೂ ಕಲರ್ ನಲ್ಲಿ ಹೈಲೈಟ್ ಆಗ್ತಾ ಇದೆಯಲ್ಲ, ಇದು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಟೋಟಲ್ ಪ್ರಾಪರ್ಟೀಸ್ ಲಿಸ್ಟ್ ಬರುತ್ತೆ. ಓಕೆ, ಈಗ ಇಷ್ಟೆಲ್ಲ ಪ್ರಾಪರ್ಟೀಸ್ ನಲ್ಲಿ ನಾನು ಸರ್ಚ್ ಮಾಡಬೇಕು ಅಂತಂದ್ರೆ 1 by ಪೇಜ್ ನಾನು ಸರ್ಚ್ ಮಾಡಬೇಕಾಗುತ್ತೆ, ರೈಟ್. ಸೊ ಅದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಸರ್ಚ್ ಟೈಪ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ 5 ಆಪ್ಷನ್ಸ್ ಬರುತ್ತೆ. ಪ್ರಾಪರ್ಟಿ ID, ಓನರ್ ನೇಮ್, ಅಸೆಸ್ಮೆಂಟ್ ನಂಬರ್, ಪ್ರಾಪರ್ಟಿ ಅಡ್ರೆಸ್, ಸ್ಯಾಸ್ ಅಪ್ಲಿಕೇಶನ್ ನಂಬರ್, ರೈಟ್. ಸೊ ಯಾವ್ದಾದ್ರು ಒಂದು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಉದಾಹರಣೆಗೆ ಅಸೆಸ್ಮೆಂಟ್ ನಂಬರ್. ಓಕೆ, ಈಗ ಅಸೆಸ್ಮೆಂಟ್ ನಂಬರ್ ಎಲ್ಲಿ ಸಿಗುತ್ತೆ? ಸೊ ಆಕ್ಚುಲಿ BBMP ಇದೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದೆ ರಿಸಿಪ್ಟ್ ಇದೆಯಲ್ಲ, ಇಲ್ಲಿ ಅದು ಮೆನ್ಷನ್ ಇರುತ್ತೆ. ಇಲ್ಲಿ ನೀವು ನೋಡಬಹುದು ಓಲ್ಡ್ PID ನಂಬರ್ ಅಥವಾ ಖಾತಾ ಅಥವಾ ಸರ್ವೆ ನಂಬರ್. ಸೊ ಇದೇನಿದೆಯಲ್ಲ, ಇದು ಅಸೆಸ್ಮೆಂಟ್ ನಂಬರ್ ಅಂತ ಅನ್ಬೋದು. ಸೊ ಇದು ಅಸೆಸ್ಮೆಂಟ್ ನಂಬರ್ ನೀವು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಅಂತ ಇರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಸರ್ಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಯಾವ್ದು ಪ್ರಾಪರ್ಟಿ ಇದೆಯಲ್ಲ ಇಲ್ಲಿ ಬರುತ್ತೆ. ಈಗ ಉದಾಹರಣೆಗೆ ಈಗ ಇದು 2ನೇ ಪ್ರಾಪರ್ಟಿ ಇದೆ, ಡ್ರಾಫ್ಟ್ ಇ ಖಾತಾ ಅಂತ ಇಲ್ಲಿ ಕಾಣ್ತಾ ಇದೆ. ಡೌನ್ಲೋಡ್ ಸೆಕ್ಷನ್ ನಲ್ಲಿ ಡ್ರಾಫ್ಟ್ ಇ ಖಾತಾ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಡೌನ್ಲೋಡ್ ಬಟನ್ ಇದೆ ಸಿಂಬಲ್. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಡ್ರಾಫ್ಟ್ ಇ ಖಾತಾ PDF ನಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಈ PDF ನಲ್ಲಿ ಏನಿದೆ ಅಂತಂದ್ರೆ, ಫಸ್ಟ್ ಆನರೇಬಲ್ ಚೀಫ್ ಮಿನಿಸ್ಟರ್ ಅಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಈ ತರ ಫೋಟೋ ಬರುತ್ತೆ. ಸೆಕೆಂಡ್ ಅಗೇನ್ ಕೆಳಗಡೆ ಇಲ್ಲಿ ಒಂದು ಫೇಸ್ಲೆಸ್ ಕಾಂಟ್ಯಾಕ್ಟ್ಲೆಸ್ ಆನ್ಲೈನ್ ಡೆಲಿವರಿ ಕೊಡ್ತಾ ಇದೀವಿ ಅಂತ, BBMP ಲಿಂದ ಈ ಖಾತಾ ಇಶ್ಯೂ ಮಾಡ್ತಾ ಇದೀವಿ ಅಂತ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಏನಾದ್ರೂ ಅಪ್ಲೋಡ್ ಅಡಿಷನಲ್ ಇನ್ಫಾರ್ಮೇಶನ್ ನೀವು ಅಪ್ಲೋಡ್ ಮಾಡಬೇಕು ಫೈನಲ್ ಈ ಖಾತಾ ಅಂತಂದ್ರೆ ಅದು ಕೂಡ ಇಲ್ಲಿ ಇನ್ಫಾರ್ಮೇಶನ್ ಬರ್ದಿರುತ್ತೆ. ಸೇಮ್ ಸಿಮಿಲರ್ ಇನ್ಫಾರ್ಮೇಶನ್ ಇದೆ. ಓಕೆ, ಅಂಡ್ ನೆಕ್ಸ್ಟ್ ನಿಮ್ದು ಏನ್ ಡ್ರಾಫ್ಟ್ ಈ ಖಾತಾ ಇದೆಯಲ್ಲ, ಅದು ಇಲ್ಲಿ ನಿಮ್ಗೆ ತೋರಿಸುತ್ತೆ. ಸೊ ಕರೆಕ್ಟ್ ಆಗಿ ಇದೆ ಅಥವಾ ಇಲ್ಲ ಅಂತ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಗೆ ಯಾವ ತರ ನೀವು ಡ್ರಾಫ್ಟ್ ಈ ಖಾತಾಲಿಂದ ಕರೆಕ್ಷನ್ ಮಾಡಬೇಕು ಅಥವಾ ಡ್ರಾಫ್ಟ್ ಈ ಖಾತಾನಲ್ಲಿ ನೀವು ಏನೇನ್ ಕರೆಕ್ಷನ್ಸ್ ಇದೆ ಅದು ಯಾವ ತರ ಕರೆಕ್ಷನ್ ಮಾಡಬಹುದು, ಅಥವಾ ಯಾವ ತರ ನೀವು ಫೈನಲ್ ಈ ಖಾತಾ ಬೇಕು ಅಂತಂದ್ರೆ ಯಾವ ತರ ನಾವು ಇನ್ಫಾರ್ಮೇಶನ್ ಅನ್ನು ಸಬ್ಮಿಟ್ ಮಾಡಬಹುದು. ಅಂಡ್ ಅದ್ರ ಜೊತೆಗೆ ನಿಮ್ದು ವೇಕೆಂಟ್ ಸೈಟ್ ಇರ್ಬೋದು ಅಥವಾ ಬಿಲ್ಡಿಂಗ್ ಇರ್ಬೋದು ಅಥವಾ ನಿಮ್ದು ಮಲ್ಟಿ ಸ್ಟೋರಿ ಫ್ಲಾಟ್ ಇರ್ಬೋದು, ಯಾವುದೇ ರೀತಿಯಾಗಿ ನಿಮ್ದು ಆಸ್ತಿ ಇದ್ರೆ GPS ನಲ್ಲಿ ನೀವು ಯಾವ ತರ ಅದನ್ನ ಲೊಕೇಶನ್ ಅನ್ನ ನೀವು ಟ್ಯಾಗ್ ಮಾಡಬಹುದು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಯಾವ ತರ ಇದು ಕಾವೇರಿ 2.0 ಅಥವಾ ಕಾವೇರಿ ಆನ್ಲೈನ್ ಸರ್ವಿಸಸ್ ನಲ್ಲಿ ಅದು ಡೇಟಾ ಏನಿದೆಯಲ್ಲ ಅದು ಯಾವ ತರ ಫೆಚ್ ಆಗಿ ನಿಮ್ಗೆ ಎಲೆಕ್ಟ್ರಾನಿಕಲಿ ವೆರಿಫಿಕೇಶನ್ ಆಗುತ್ತೆ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾವ ತರ ವಿಡಿಯೋ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡಬಹುದು. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.